2008ರಿಂದ 2013ವರೆಗೆ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ 727 ಎಕರೆ ಜಮೀನು ಭೂ ಸ್ವಾಧೀನ ಆಯಿತು. ಮುಂದೆ 2013ರಿಂದ ತಾವು ಬಂದ್ರಿ, ಕಾಂಗ್ರೆಸ್ ಸರ್ಕಾರ ಇತ್ತು. 5 ವರ್ಷ ತಮ್ಮ ಆಡಳಿತದಲ್ಲಿ ಏನು ನೀವು ವಿಮಾನ ನಿಲ್ದಾಣ ಬಗ್ಗೆ ಭಗೀರಥ ಪ್ರಯತ್ನ ಮಾಡಿದ್ರಿ. ಮುಂದೆ 2018 ಕೂಡ ಮತ್ತೆ ತಾವು JDS ಅಲಯನ್ಸ್ನೊಂದಿಗೆ ಅಧಿಕಾರದಲ್ಲಿದ್ರಿ 1 ವರ್ಷ. ಅವಾಗೇನು ನೀವು ಭಗೀರಥ ಪ್ರಯತ್ನ ಮಾಡಿರಿ ವಿಮಾನ ನಿಲ್ದಾಣಕ್ಕಾಗಿ? ಯಾವಾಗ ಮತ್ತೆ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು, ಅವತ್ತೇ ಅದು ಸುಮಾರು 222 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟು ATR 72 ವಿಮಾನಗಳ ಹಗಲು ಕಾರ್ಯಾಚರಣೆ ಮಂಜೂರಾಯ್ತಾಯಿತು, ಅನುದಾನವನ್ನು ಕೂಡ ಕೊಟ್ಟರು. ಮುಂದೆ ಅದು ATR 72ದಿಂದ ಏರ್ಬಸ್ 320 ವಿಮಾನಗಳ ಹಗಲ ಕಾರ್ಯಾಚರಣೆ ಕೈಗೊಳ್ಳಲು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ 125 ಕೋಟಿ ರೂಪಾಯಿ ಕೊಟ್ಟರು. ಟೋಟಲಿ 347.92 ಕೋಟಿ ಕೊಟ್ಟದ್ದು ಯಾರಿದ್ರೆ ಅದು ಬೊಮ್ಮಾಯಿ ಅವರು, ಭಾರತೀಯ ಜನತಾ ಪಕ್ಷ ಸರ್ಕಾರ. ಈಗ ತಾವು ಹೇಳ್ತಾ ಇರೋದು ಇದು ಭಾರತೀಯ ಜನತಾ ಪಕ್ಷದ ಕೊಡುಗೆ. ಇದು ಭಾರತೀಯ ಜನತಾ ಪಕ್ಷದ ನಾಯಕರ ಭಗೀರಥ ಪ್ರಯತ್ನದಾಗಿದೆ. ಆದರೆ MB ಪಾಂಡ್ರ ಇದಕ್ಕೆ ನೀವು MB ಪಾಂಡ್ರ ಭಗೀರಥ ಪ್ರಯತ್ನ, MB ಪಾಂಡ್ರ ಭಗೀರಥ ಅಂತಕ್ಕಂಥದ್ದು ಎಷ್ಟು ಸಮಂಜಸ ಅಂತಕ್ಕಂಥದ್ದನ್ನು ನಾನು ಕೇಳಬೇಕಾಗೈತಿ. ನೀರಾವರಿ ವಿಷಯದಲ್ಲೂ ಕೂಡ ಇದೇ ರೀತಿ ಕ್ರೆಡಿಟ್ ತಗೊಂಡ್ರು ನೀವು. ಬಿಜಾಪುರ ಜಿಲ್ಲೆಗೆ ನೀರಾವರಿ ಸುಮಾರು ನೀವು 60 ವರ್ಷ ಆದರೂ ನಿಮ್ಮಲ್ಲಿ ನೀರಾವರಿ ಮಾಡೋಕ್ಕಾಗಿರಲಿಲ್ಲ. ಯಾವಾಗ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು, 108 ಕೆರೆ ತುಂಬ ಯೋಜನೆಯನ್ನು ಚಾಲನೆ ಕೊಟ್ಟ ರೀತಿಯಿಂದ ಬಿಜಾಪುರ ಜಿಲ್ಲೆ ನೀರಾವರಿ ಆಗೈತಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಸ್ತಾವನೆ ಹೋಗಿತ್ತು. ಆ ಸಂದರ್ಭದಲ್ಲಿ ಆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಈ ಪ್ರಾಜೆಕ್ಟಿಗೆ, ಈ ಕೆರೆ ತುಂಬ ಯೋಜನೆಗೆ ಇದು ಅವೈಜ್ಞಾನಿಕ ಅಂತಕ್ಕಂಥದ್ದು ಹೇಳಿ ರಿಜೆಕ್ಟ್ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಅದೇ ಪ್ರಾಜೆಕ್ಟ್ ಅನ್ನ ಯಡಿಯೂರಪ್ಪನವರು ಅದು ಸಾಧ್ಯ ಮಾಡಿ ತೋರಿಸಿದ್ರು. ಕುಡಿನೀರಿಗೆ ಅಂತಕ್ಕಂಥ ಪ್ರಾಜೆಕ್ಟ್ ಇಟ್ಟು ಅದನ್ನು ಕಾರ್ಯ ಮಾಡಿ ಇವತ್ತೇನ ಕೆರೆ ತುಂಬ ಯೋಜನೆ ಇರ್ಬೋದು, ನೀರಾವರಿ ಯೋಜನೆ ಅವರೇ ಚಾಲನೆ ಕೊಟ್ಟರು. ಮುಂದಿನ ದಿನಮಾನದಲ್ಲಿ ನೀವೇನು ಹೇಳಿದ್ರಿ, 50,000 ಕೋಟಿ ಪ್ರತಿ ವರ್ಷ ಇಡ್ತದೆ ಅಂತೇಳಿ ನೀವು ನಮ್ಮ ನಡೆ ಕಷ್ಟೇ ಕಡೆಗೆ ಅಂದ್ರಿ. ಪ್ರತಿ ವರ್ಷನೂ 50,000 ಕೋಟಿ ಕೊಟ್ರಿ. ನೀವು ಅವತ್ತು ಮಾತನಾಡಿದ ಹಾಗೆ 50,000 ಕೊಟ್ಟಿದ್ರ ಅಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಇವತ್ತೇನಾಗ್ಯದಂದ್ರೆ ಒಂದು ಬ್ಯಾರಲ್ನಲ್ಲಿ ಒಂದು 10 ಜನ ದಿನನಿತ್ಯ ಬಳಕೆ ಮಾಡ್ತಕ್ಕಂಥ 10 ಜನ ಮನೆಯೊಳಗೆ ಅದೀವಂದ್ರೆ 50 ಜನ ಮನೆಗೆ ಬಂದಾಗ ಅದ ಒಂದು ಬ್ಯಾರಲ್ ನೀರು ಸಾಕಾಗೋದಿಲ್ಲ. ಈಗೇನಾಗೈತಿ, 519 ಮೀಟರ್ ವಾಟರ್ ಸ್ಟೋರೇಜ್ ಅದ ಆಲ್ಮಟ್ಟಿ ಒಳಗೆ. ಅದನ್ನು 524 ಮೀಟರ್ ಏರಿಸ್ಬೇಕಲ್ಲ, ವಾಟರ್ ಸ್ಟೋರೇಜ್ ಹೆಚ್ಚು ಮಾಡ್ಬೇಕಲ್ಲ. ಖಾಲಿಗಳನ್ನು ಸಾಕಷ್ಟು ಆಗಿವೆ. ನೀವು 50,000 ಕೋಟಿ ಪ್ರತಿ ವರ್ಷ ಕೊಟ್ಟಿದ್ರಿ ಅಂದ್ರೆ ಆ 524 ಮೀಟರ್ ಸ್ಟೋರೇಜ್ ಆಗ್ತಕ್ಕ ಏನು ವ್ಯವಸ್ಥೆಗೆ ರೈತರ ಭೂಮಿಗಳಿಗೆ ಹಣ ಕೊಡೋದಿರಬಹುದು, ಎಲ್ಲ ಆಗ್ತಿತ್ತು. ಆದ್ರೆ ನೀವು ಮಾಡಲೇ ಇಲ್ಲ. ಇವತ್ತು ಕೋರ್ಟ್ ಆದೇಶ ಮಾಡಿದೆ, ಒಂದು ರೈತಿಗೆ 60 ಲಕ್ಷ 70 ಲಕ್ಷ ಅವಾರ್ಡ್ ಆಗಿದೆ, ಕೊಡೋಕ್ಕಾಗ್ತಾ ಇಲ್ಲ. ಅಲ್ಲಿ ನೀವು ಬಿಡದಿ ರೈತರಿಗೆ 2 ಕೋಟಿ ಕೊಡ್ತ ಹೇಳಿರಿ. ಈ ನಮ್ಮ ಉತ್ತರ ಕರ್ನಾಟಕ ಇರ್ಬೋದು, ಬಿಜಾಪುರ ಜಿಲ್ಲೆಯ ರೈತರ ನಿಮ್ಗೆ ಏನು ಮಾಡಿದಾರ? ಬಿಜಾಪುರ ಜಿಲ್ಲೆಯ ರಾಜಕಾರಣಿಗಳು, ಕಾಂಗ್ರೆಸ್ ನಾಯಕರು ಇವತ್ತು ಏನು ಮಾಡಕತ್ತೀರಿ ಅಂತಕ್ಕಂಥದ್ದನ್ನ ನಾ ಕೇಳಬೇಕಾಗ್ತದೆ. ಇವತ್ತು ರೈತರಿಗೆ ಪೇಮೆಂಟ್ ಹೇಳಿದ್ರಿ, 40 ಲಕ್ಷ 30 ಲಕ್ಷ ಏನೋ ಹೇಳಿದ್ರಿ. ಒಬ್ಬರಿಗೆ ರೈತರಿಗೆ ಪೇಮೆಂಟ್ ಕೊಡ್ತಾ ಇಲ್ಲ. ಇವತ್ತು ಆ ವಕೀಲರೆಲ್ಲ ಇವತ್ತು ಕೋರ್ಟ್ ಮೂಲಕ ಇಲಾಖೆಯನ್ನು ಹರಾಜು ಹಾಕಕತ್ತಾರೆ. ಇವತ್ತು ಅಂದ್ರೆ ಇಲಾಖೆಗಳ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಇಲಾಖೆಗಳು ಹರಾಜು ಹಾಕುವಂತ ವಾತಾವರಣ ಕ್ರಿಯೇಟ್ ಆಗೈತೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಹರಾಜಿನ ಪರಿಸ್ಥಿತಿಯಲ್ಲಿ ಇದೆ ಅಂತಕ್ಕಂಥದ್ದು. ಇದರಿಂದ ಈಗ ಹೇಳ್ತೀರಿ ನೀವು ಭಾರಾಕಮಾನ, ಏನು ಭಾರಾಕಮಾನ? ರಾಜ್ಯವನ್ನೇ ಭಾರಾಕಮಾನ ಮಾಡಿಬಿಟ್ರಿ ನೀವು. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ರಸ್ತೆ ಸರಿಯಾಗಿದೆಯಾ? ರಾಜ್ಯ ಸರ್ಕಾರ ಸಂಬಂಧಪಟ್ಟ ರಸ್ತೆ. ನಾನು ಮೊನ್ನೆ ನಿಂಬಾಳಕ್ಕೆ ಹೋಗಿದ್ದೆ. ಆ ನಿಂಬಾಳದಲ್ಲಿ ಹೋಗುವ ಸಂದರ್ಭದಲ್ಲಿ ರೋಡ್ಗಳ ಒಂದು ಗುಂಡಿಗಳು ನೋಡಿದಾಗ ಆ ಊರಿನವ್ರು ನನ್ನ ಗಾಡಿ ತರಬಿಸಿ ಮಾತನಾಡಿದರು, ಏನಿದು ಗುಂಡಿಗಳು, ಏನು ಈ ರೀತಿ ಗುಂಡಿಗಳದಾವ, ನಾವು ಇದನ್ನ ರಸ್ತೆಯನ್ನೇ ನಾವು ತೆಗಿತೇವೆ ಅಂತಕ್ಕಂಥ ವಾತಾವರಣ ಅವ್ರ ಬಾಯಿಂದ ಬಂತು. ಇದೇ ರೀತಿ ರಾಜ್ಯದಲ್ಲೆಲ್ಲ, ವಿಶೇಷ ವಿಜಯಪುರದಲ್ಲಿ ಕೂಡ ಎಲ್ಲ ಮತಕ್ಷೇತ್ರದ ಉಸ್ತುವಾರಿ ಮಂತ್ರಿ ಹಿಡ್ಕೊಂಡು ಎಲ್ಲ ಮತಕ್ಷೇತ್ರ ರೋಡ್ಗಳು ಹಾಳಾಗ್ಯಾವ. ಅದ್ರ ಕಡೆ ಗಮನ ಇಲ್ಲ. ಅದೆಲ್ಲ ಬಿಡ್ರಿ. ನೀವೇನಾದರೂ ನೀರಾವರಿಗೇನು ಭಗೀರಥ ಅನ್ಸ್ಕೊಂಡ್ರಿ, ಅದು ಭಗೀರಥ, ಅದು ಭಾರತೀಯ ಜನತಾ ಪಕ್ಷ ಮುಂದುವರೆದ ಕಾರ್ಯಕ್ರಮ ಮಾಡಿದ್ರಿ. ಇದು ಕೂಡ ವಿಮಾನ ನಿಲ್ದಾಣ ಕೂಡ ಭಾರತೀಯ ಜನತಾ ಪಕ್ಷದ ಕೊಡುಗೆ ಇದೆ. ಇದನ್ನು ಮುಂದುವರೆದ ಕೆಲಸ ನೀವು ಮಾಡಿದ್ರಿ. ಆದ್ರೆ ನಾವೇ ಭಗೀರಥ ಅಂತಕ್ಕಂಥ ಹೇಳಿಕೆ, ಅಷ್ಟು ಆಶಾಸ್ಪದ ಹೇಳಿಕೆ ಅಂತ ಹೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದ್ರ ಕ್ರೆಡಿಟ್ ಯಾರಿಗೆ ಹೋಗ್ಬೇಕಂದ್ರೆ
ಇದು ಮುಖ್ಯವಾಗಿ BS ಯಡಿಯೂರಪ್ಪನವರಿಗೆ ವಿಮಾನ ನಿಲ್ದಾಣ ಕೊಡುಗೆ ಹೋಗ್ತೈತಿ, ನೀರಾವರಿ ಕೊಡುಗೆ ಅವ್ರಿಗೆ ಹೋಗ್ತೈತಿ. ತದನಂತರ ಬೊಮ್ಮಾಯಿ ಅವರಿಗೆ ಒಂದು ರಮೇಶ್ ಜಿಗಜಿಣಿ ಸಾಹೇಬರು ಇವತ್ತೇನಾಗ್ಯದ ಅಂದ್ರೆ ಇದು ಪ್ರಾಜೆಕ್ಟ್ ಮುಗಿದುದು ಇವ್ರು ತಮ್ಮ ಅವಧಿಯಲ್ಲೇ ಭಾರತೀಯ ಜನತಾ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ 2ನೇ ಅವಧಿಗೆ ಬಂದೇ ಆ ಪ್ರಾಜೆಕ್ಟ್ ಅನ್ನು ಮುಗಿಸಿದ್ರು. ಯಾವ ರೀತಿ ಮನೆಯನ್ನು ಖರೀದಿ ಮಾಡಿ, ಜಾಗ ಖರೀದಿ ಮಾಡಿ, ಮನೆ ಕಟ್ಟಿ, ಮನೆ ಕೀಲಿ ಹಾಕಿಕೊಟ್ರೆ ಇವ್ರಿಗೆ ಓಪನಿಂಗ್ ಸಲೇನು. ಇವ್ರು ಬಂದ ತಕ್ಷಣ ಸಣ್ಣ ಪುಟ್ಟ ಖರ್ಚು ಇರ್ತಾವ, ಅಲ್ಲಿ ಫರ್ನಿಚರ್ ಮಾಡೋದು ಅಥವಾ ಮನೆ ಬೇಕಾದ ಸಾಮಾನು ಖರೀದಿ ಮಾಡೋದು, ಇಂಥ ಕೆಲಸಕ್ಕೆ ಮಾತ್ರ ಸೀಮಿತ ಮಾಡಿದಂಥ ಕೆಲಸ 3 ವರ್ಷ ಆಯಿತು. ಇನ್ನೂ ತನಕ ಅವರು ಆ ಕೆಲಸದ ಬಗ್ಗೆ ಸ್ವಲ್ಪ ಮಾಡಿದ್ದಾರೆ. ಇವತ್ತು ಅವ್ರು ಮುಂದುವರೆದ ಕಾಮಗಾರಿ ಮಾಡಿದ್ದಂದ್ರೆ ಇವತ್ತಲ್ಲಿ ಆ ವಿಮಾನ ನಿಲ್ದಾಣಕ್ಕೆ ಕೆಲವೊಂದು ಏನು ಅಗ್ನಿಶಾಮಕ ವಾಹನಗಳು ಬೇಕು ಖರೀದಿ ಮಾಡಿದ್ದಾರೆ ಇವ್ರು ಬಂದ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ. ಮತ್ತು BDDS ಉಪಕರಣ ಖರೀದಿ ಮಾಡಿದ್ದಾರೆ, DVOR ಉಪಕರಣ ಖರೀದಿ ಮಾಡಿದ್ದಾರೆ. ಆ ರಾಷ್ಟ್ರೀಯ ಹೆದ್ದಾರಿಗ 50ಕ್ಕೆ ಸಂಬಂಧಪಟ್ಟಂಗೆ ವಿಮಾನ ಹೋಗ್ಲಿಕ್ಕೆ ರಸ್ತೆಗಳಿಗೆ ಭೂ ಸ್ವಾಧೀನ ಪ್ರಕ್ರಿಯೆದ ಇನ್ನ ಕೆಲಸ ಏನು ಪ್ರಾರಂಭ ಆಗಿಲ್ಲ. ಈ ರೀತಿ ಅದ್ರ ಪ್ರಾಬ್ಲಮ್ ಏನಾಗಿತ್ತಂದ್ರೆ ಕೇಂದ್ರ ಸರ್ಕಾರ ಪರಿಸರ ಇಲಾಖೆಯಿಂದ ಏನಿದೆ ವಿಮಾನ ನಿಲ್ದಾಣ ಪ್ರಾರಂಭ ಆಯಿತು, ಅವಾಗ ಪರಿಸರ ಇಲಾಖೆಯಿಂದ NOC ಪಡೆದುಕೊಳ್ಬೇಕಾಗಿತ್ತು. ಆಗ ಅವತ್ತಿನ ದಿನ NOCಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಆದರೆ ಕಾರ್ಯಕ್ರಮ ಚಲೋ ಮಾಡಿಬಿಡಿದೆ. ಒಂದೇ ಉಲ್ಲಂಘನೆ ಅಂತಕ್ಕಂಥ ಒಂದೇ ಕಾರಣದಿಂದ ಅದು ಪ್ರಾಜೆಕ್ಟ್ ಆಗಿತ್ತು. ಇದು ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗೈತೆ. ಅದೀಗ ಇಲ್ಲಿ ನಮ್ಮ ಸಂಸದರು ಜಿಗಜಿಣಿ ಸಾಹೇಬರು ಇವತ್ತಲ್ಲೇ ಕೇಂದ್ರದಲ್ಲಿ ಅಧಿವೇಶನ ನಡೆದದ, ಸಂಬಂಧಪಟ್ಟಂತ ಎಲ್ಲರಿಗೆ ಭೇಟಿಯಾಗಿ ಅದು 2-3 ತಿಂಗಳು ಅದನ್ನು ಕ್ಲಿಯರ್ ಮಾಡಿ ವಿಮಾನ ಹಾರ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಅದನ್ನು ಕೇಟನ್ನ ತೆಗೆದುಕೊಳ್ತಕ್ಕಂಥ ಏನು ಪ್ರಯತ್ನ ಮಾಡ್ತಾ ಇದ್ರಿ ಅದು ಸಾಧ್ಯ ಇಲ್ಲ ಅಂತಕ್ಕಂಥದ್ದು. 29/7/2025 ಸರ್ವೋಚ್ಚನಲ್ಲಿ ಕ್ಲಿಯರ್ ಆಗಿದೆ. ಅದು ಇಷ್ಟಲ್ಲ ಇದೆ. ಇದಕ್ಕೆ ಮುಖ್ಯವಾಗಿ ಇನ್ನ ಈ ಕೊಡುಗೆ ಅಂದಾಗ ಇವತ್ತು ಗೋವಿಂದ ಕಾರಜೋಳ ಸಾಹೇಬ್ PWD ಮಂತ್ರಿ ಇದ್ದಾಗ ಅವರು ಕೂಡ ಇದಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿ ಇವತ್ತು ಈ ವಿಮಾನ ನಿಲ್ದಾಣಕ್ಕೆ ಅವರು ಕೊಡುಗೆ ಕೊಡೋದು ಅವರಿಗೂ ಕೂಡ ಇವತ್ತು ನಾವು ಅದರ ಒಂದು ಕ್ರೆಡಿಟ್ ಅನ್ನ ಅವರ ಒಂದು ನಾವು ಕೊಡಬೇಕಾಗೈತೆ. ಆದ್ರೆ ಇದು MB ಪಾಂಡ್ರಿಗೆ ಭಗೀರಥ ಅಂತಕ್ಕಂಥ ಹೆಸರು ಹಾಕೈತ್ರಿ. ನೀರಾವರಿ ಯೋಜನೆ ಒಳಗೂ ಆಯ್ತು, ಇವತ್ತಿನ ವಿಮಾನ ನಿಲ್ದಾಣದಾಗ ಆಯ್ತು. ಅವರು ಭಗೀರಥ ಪ್ರಯತ್ನ ಮಾಡಕ್ ಆಗಿಲ್ಲ, ಅವರು ಮುಂದುವರೆದ ಕಾಮಗಾರಿಗಳನ್ನು ಮಾಡಿದಾರ ಅಂತಕ್ಕಂಥ ಸ್ಪಷ್ಟತೆಯನ್ನು ಕೊಟ್ಟು ನನ್ನ ಮುಂದೆ ನಾನು ಈ ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತೇನೆ. ಅದು ಸಾಕಷ್ಟು ಸಮಸ್ಯೆಗಳಿದಾವೆ. ರೈಲ್ವೆ ಇಲಾಖೆ ಅಂಡರ್ ಬ್ರಿಡ್ಜ್ ಒಂದು ಅಲ್ಲಿ ವಜ್ರನಗುಡಿಯಲ್ಲಿ ಅಂತ ಕೆಲಸಗಳಿದಾವ. ಸಾಕಷ್ಟು ಕೆಲಸ ಮಾಡೋದು ಬಿಟ್ಟು ಈ ಪತ್ರಿಕಾಗೋಷ್ಠಿಯನ್ನು ಮಾಡೋ ಅವಶ್ಯಕತೆ ಇರಲಿಲ್ಲ. ಇದು ಹಾಸ್ಯಾಸ್ಪದ ಅನ್ನುವಂಗ ವಾತಾವರಣ ಇವತ್ತು ನೀವು MB ಪಾಂಡ್ರೆ ಹೆಸರು ಕಾಂಗ್ರೆಸ್ ನಾಯಕರು ಪತ್ರಿಕಾಗೋಷ್ಠಿ ಮಾಡಿ ಆ MB ಪಾಂಡ್ರಿಗೆ ನೀವು ಅವಮಾನ ಮಾಡ್ತೀರ ಅನ್ನುವಂಗ ಆಗೈತಿ ಪತ್ರಿಕಾಗೋಷ್ಠಿ. ಸರ್, ಇದ್ರಾಗ ನಗರದಾಗ ಬಸನಗೌಡ ಪಾಟೀಲ್ ಅವ್ರ ಕೊಡುಗೆ ಏನಿಲ್ಲ ಸರ್. ಬಸನಗೌಡ ಪಾಟೀಲ್ ವಿಮಾನ ನಿಲ್ದಾಣ ಮಾಡುವಾಗ ಬಸನಗೌಡ ಪಾಟೀಲ್ ಯತ್ನಾಳರು BJP ಶಾಸಕರಾಗಿದ್ದ ಅವ್ರಿಗೆ ಕೊಡುಗೆ BJP ಶಾಸಕರಿದ್ದಾಗ ಮಾತ್ರ ಅವ್ರ ಕೊಡುಗೆ ಅದ. ಇವತ್ತು ಅವ್ರ ಕೊಡುಗೆ ಸಲ್ಲಂಗಿಲ್ಲ. ಪಕ್ಷೇತರ ಶಾಸಕರಲ್ಲ. ವಿಮಾನ ನಿಲ್ದಾಣ ಕೊಡುಗೆ ಭಾರತೀಯ ಜನತಾ ಪಕ್ಷ ಯಾವ ಕೊಡುಗೆಗಳು ಅವ್ರು ಇರೋದಿಲ್ಲ ಇವತ್ತು. ಸರ್, ಅನುದಾನ ಇದು 347 ಕೋಟಿ ಬಂದಿದೆ. ಹೆಚ್ಚುವರಿಯಾಗಿ ಈಗ ನೈಟ್ ಲ್ಯಾಂಡಿಂಗ್ ಸಲಿಂದ ಅವ್ರ ಪ್ರಾಜೆಕ್ಟ್ ಅನ್ನು ಇವತ್ತು ಪ್ರಕ್ರಿಯೆದಾಗ ಕೆಲಸ ಮುಗಿದಿಲ್ಲ. ಅವರು ಪ್ರಕ್ರಿಯೆದ ಅವ್ರು ಆದ ತಕ್ಷಣ ಇವೆಲ್ಲ ಇಲ್ಲ ಏನ್ ಬೇಕು ಎಕ್ಸ್ಟ್ರಾ ವರ್ಕ್ಗಳಿಗಾಗ ಅನುದಾನ ಮೀಸಲಿಟ್ಟು ಮಾಡಿದಾರೆ. ಅವರು ಇನ್ನು ಪ್ರಕ್ರಿಯೆದಾವೆಲ್ಲ ಪ್ರೊಜೆಕ್ಟ್ ಅದಾವ. ಅದು ವಿಮಾನ ನಿಲ್ದಾಣ ಸ್ಟಾರ್ಟ್ ಆಗ್ಲಿಕ್ಕೆ ಡೇ ಲ್ಯಾಂಡ್ ಆಗಿ ಡೇ ಪ್ರಕ್ರಿಯೆ ಮಾಡಕ್ಕೆ ಎಲ್ಲಾ ರೀತಿ